ನಮಸ್ಕಾರ. ನಾನು ಡಾಕ್ಟರ್ ವಾಸುದೇವ್ ಪೈ ಹೊಸದುರ್ಗ ಅಂತ. ನಾನು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸ್ ಅಂತ ಈಗ ಓಪನ್ ಆಗಿದೆ. ಅದರಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಹೇಳಿದರೆ ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಆಪ್ರೇಷನ್ ಮಾಡುವ ತಜ್ಞರು. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಈಗ ಇದರಲ್ಲಿ ಸರ್ಜಿಕಲ್ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ನಾವು ದಿನ ಕಾಂಪ್ಲೆಕ್ಸ್ ಸರ್ಜಿಕಲ್ ಪ್ರಾಬ್ಲಮ್ಸ್ ಹ್ಯಾಂಡಲ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಅದು ಪಿತ್ತಚೀಲದ ಕಲ್ಲುಗಳಾಗಲಿ, ನಮ್ಮ ಹತ್ರ ಬರುವಂಥ ಡಿಸೀಸಸ್ ಅತ್ಯಂತ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಹಂತದಲ್ಲಿ ಬರುತ್ತೆ. ಐದರ್ ಪಾರ್ಷಲಿ ಟ್ರೀಟೆಡ್ ಔಟ್ಸೈಡ್ ಆರ್ ತುಂಬ ದಿವಸಗಳು ಕಾಲ ವಿಳಂಬ ಮಾಡಿ ಲಾಸ್ಟ್ ಸ್ಟೇಜಲ್ಲಿ ಬರುವಂಥದ್ದು, ಇನ್ಫೆಕ್ಷನ್ ಜಾಸ್ತಿಯಾಗಿ ಪಿತ್ತಚೀಲ ಕೊಳೆತೋಗಿರುವಂಥದ್ದು, ಸೆಪ್ಟಿಕ್ ಆಗಿ ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಆಗುವಂಥದ್ದು, ಇಂಟೆನ್ಸಿವ್ ಕೇರಲ್ಲಿ ಚಿಕಿತ್ಸೆ ಬೇಕಾಗಿರುವಂಥವ್ರು. ಅದರ ಜೊತೆಯಲ್ಲಿ ಇಷ್ಟು ಕ್ರಿಟಿಕಲ್ ಇರೋ ಪೇಷಂಟ್ಸಿಗೆ ನಾವು ಆಪ್ರೇಷನ್ ಬೇರೆ ಮಾಡಬೇಕು. ಆ ಕೊಳೆತೋಗಿರೋ ಅಂಗ ತೆಗೆಯಲಿಲ್ಲ ಅಂದರೆ ಪೇಷಂಟು ಉಳಿಸುವಂಥ ಸಾಧ್ಯತೆ ಇಲ್ಲ. ಸೊ ಈ ಕ್ರಿಟಿಕಲ್ ಕಂಡೀಷನಲ್ಲಿ ನಾವೊಂದು ಟೀಮ್ ವರ್ಕ್ ಥರ ಮಾಡಿ ಪೇಷಂಟನ್ನು ಇದೇ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಮು ನಾವು ಕೀ ಹೋಲ್ ಸರ್ಜರಿ ಥ್ರೂ ಬಹಳ ಕಡಿಮೆ ನೋವಿಂದ ಇದು ದೂರ ಮಾಡಿ ಪೇಷಂಟನ್ನು ಆದಷ್ಟು ಬೇಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಸೇಫಾಗಿ ಮನೆಗೆ ಕಳಿಸ್ತೀವಿ. ಇದೊಂದು. ಎರಡನೇದು, ಇತ್ತೀಚೆಗೆ ನಾವೊಂದು ಕಂಡು ಬಂದಿರುವಂಥ ಕೇಸು, ಒಂದು ಪಿತ್ತದ ನಾಳದಲ್ಲಿ ಪಿತ್ತಚೀಲದಿಂದ ಕಲ್ಲು ಕಾಂಪ್ಲಿಕೇಶನ್ ಬಂದು ಪಿತ್ತದ ನಾಳಕ್ಕೆ ಹೋಗಿ ಪಿತ್ತದ ನಾಳ ಪೂರ್ತಿ ಪಸ್ ಫಾರ್ಮ್ ಆಗಿ ಪೇಷಂಟ್ ಸೆಪ್ಟಿಕ್ ಆಗಿ ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಆಗಿ ಬಂದಿರೋರು. ಸೊ ಇದರಲ್ಲಿ ಆ ಪೇಷಂಟ್ ನಾರ್ಮಲಿ ಎಂಡೋಸ್ಕೋಪಿಕ್ ತಜ್ಞರು ನಮ್ಮ ಜೊತೆ ಇರೋರಿಬ್ಬರು, ಡಾಕ್ಟರ್ ನಿಶ್ಚಯ್ ಮತ್ತು ಡಾಕ್ಟರ್ ಸತೀಶ್ ರಾವ್ ಅಂತ. ಅವರು ಯೂಶ್ವಲಿ ಎಂಡೋಸ್ಕೋಪಿ ERCP ಪ್ರೊಸೀಜರ್ ಮಾಡಿ ಬೈಲ್ಡಕ್ಟ್ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ನಮಗೆ ಲ್ಯಾಪ್ರೋಸ್ಕೋಪಿಗೆ ಗಾಲ್ ಬ್ಲಾಡರ್ ರಿಮೂವಲ್ಗೆ ಕಳಿಸ್ಕೊಡ್ತಾರೆ. ಬಟ್ ಈ ಕೇಸಲ್ಲಿ ಈ ಪೇಷಂಟಿಗೆ 15 ವರ್ಷ ಹಿಂದೆ ಬ್ಯಾರಿಯಾಟ್ರಿಕ್ ಸರ್ಜರಿ ಆಗಿತ್ತು. ಅಂದರೆ ಅಮಿತ ಭಾರ ಕಮ್ಮಿ ಮಾಡುವಂಥ ಒಬಿಸಿಟಿ ಸರ್ಜರಿ ಆಗಿತ್ತು. ಈ ಒಬಿಸಿಟಿ ಸರ್ಜರಿಯಿಂದ ಅವ್ರದ್ದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟದು ಅಲೈನ್ಮೆಂಟೇ ಚೇಂಜ್ ಆಗಿರುತ್ತೆ. ಸೊ ನಿಮಗೆ ಡೋಡಿನಮ್ ಅಂತ ಏರಿಯಾಗೆ ಹೋಗಬೇಕು ERCP ಮಾಡಲಿಕ್ಕೆ. ಈ ವ್ಯಕ್ತಿಯಲ್ಲಿ ಸಾಧ್ಯವಿಲ್ಲ. ಅದರಿಂದ ERCP ಮಾಡೋಕ್ಕಾಗಲ್ಲ. ಇವರನ್ನು ಸರ್ಜರಿಗೆ ರೆಫರ್ ಮಾಡಿರ್ತಾರೆ. ಕಾಂಪ್ಲೆಕ್ಸ್ ಡಿಸೀಸ್, ಪೇಷಂಟ್ ಆರ್ಗನ್ ಫೇಲಿಯರು ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಸೊ ನಾವು ಜನರಲ್ ಅನಸ್ತೇಷಿಯಾ ಕೊಟ್ಟು ಸರ್ಜರಿಗೆ ತಗೋಬೇಕು. ಇವರನ್ನು ನಾವು ಕೀ ಹೋಲ್ ಸರ್ಜರಿ ಮುಖೇನ ಅವ್ರದ್ದು ಗಾಲ್ ಬ್ಲಾಡರು ರಿಮೂವಲ್ಲು ಮತ್ತು ಬೈಲ್ಡಕ್ಟಲ್ಲಿರುವ ಕಲ್ಲು, ಪಸ್ಸು, ಸ್ಲಡ್ಜ್ ಎಲ್ಲ ಒಂದೇ ಸಿಟ್ಟಿಂಗಲ್ಲಿ ಕೀ ಹೋಲ್ಸ್ 4 ಸ್ಮಾಲ್ ಕೀ ಹೋಲ್ಸ್ ಥ್ರೂ ನಾವು ಸರ್ಜರಿ ಮಾಡಿ ಬೈಲ್ಡಕ್ಟ್ ಕ್ಲಿಯರ್ ಆಗಿದೆ ಅಂತ ಕನ್ಫರ್ಮ್ ಮಾಡಲಿಕ್ಕೆ ನಮ್ಮ ಹತ್ರ ಸ್ಪೆಷಲ್ ಆಗಿರೋ ಕೊಲೆಂಜೋಸ್ಕೋಪ್ ಅಂತ ಇರ್ತೀವಿ. 3 ಮಿಲಿಮೀಟ್ರ್ ಅಷ್ಟು ಮಾತ್ರ ಅಗಲ ಇರುವಂಥದ್ದು. ಅದು ನಮ್ಮದು ಲ್ಯಾಪ್ರೋಸ್ಕೋಪಿಕ್ 5 mm ಪೋರ್ಡ್ ಥ್ರೂ ಒಳಗಡೆ ಹಾಕಿ ಪಿತ್ತದ ನಾಳಗಳ ಒಳಗಡೆ ಹಾಕಿ ನಾವು ಕಂಪ್ಲೀಟ್ ಕ್ಲಿಯರೆನ್ಸು ಎನ್ಶ್ಯೂರ್ ಮಾಡ್ಬೋದು ಪಿತ್ತದ ನಾಳ. ಈ ಪೇಷಂಟ್ 3 ದಿವಸ ನಂತರ ಸೇಫಾಗಿ ಮನೆಗೂ ಡಿಸ್ಚಾರ್ಜ್ ಆಗಿ ಹೋಗುತ್ತಾರೆ. ಸೊ ಇದೊಂದು ಉದಾಹರಣೆ ಹೇಳಿದ್ದು ನಾವು ಹ್ಯಾಂಡಲ್ ಮಾಡ್ತಿರುವ ಕಾಂಪ್ಲಿಕೇಟೆಡ್ ಕೇಸಸ್ ಬಗ್ಗೆ. ಇನ್ನೊಂದು ಕಾಂಪ್ಲೆಕ್ಸ್ ಕ್ಯಾನ್ಸರ್ ಸರ್ಜರೀಸ್ ನಾವು ಮಾಡ್ತೀವಿ. ಮಾಮೂಲಿ ಕರುಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ಪ್ಯಾಂಕ್ರಿಯಾಸದ ಕ್ಯಾನ್ಸರು, ಗೆಡ್ಡೆಗಳು, ಇದೆಲ್ಲ ನಾವು ಕೀ ಹೋಲ್ ಸರ್ಜರಿ ಮುಖೇನ ರೆಗ್ಯುಲರಾಗಿ ಮಾಡ್ತೀವಿ. ಅದರ ಜೊತೆಯಲ್ಲಿ ಕಾಂಪ್ಲೆಕ್ಸ್ ಡಿಸೀಸು, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ವ್ಯಕ್ತಿ 70 years ಓಲ್ಡ್ ಪೇಷಂಟಿಗೆ ಜಠರದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರು ಇನ್ನೊಂದು ಹಾಸ್ಪಿಟ್ಲಲ್ಲಿ ಓಪನ್ ಮಾಡಿ ಅವರು ಸರ್ಜರಿ ಮಾಡಿ ರಿಮೂವ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಜಸ್ಟ್ ಬೈಪಾಸ್ ಮಾತ್ರ ಮಾಡಿ ಅವ್ರು ಕಳಿಸಿರ್ತಾರೆ. ಪೇಷಂಟ್ ಸ್ವಲ್ಪ ದಿವಸ ನಂತರ ಬ್ಲೀಡಿಂಗ್ ಆಗುತ್ತಾರೆ, ರಕ್ತದ ಲೆವೆಲ್ ಡೇಂಜರಸ್ಲಿ ಲೋ ಹೋಗುತ್ತೆ. ಅವರಿಗೆ ಅಲ್ಲಿ ಕೀಮೋಥೆರಪಿ ಕೊಟ್ಟಿರ್ತಾರೆ, ರೇಡಿಯೇಷನ್ ಕೊಟ್ಟು ನೋಡಿದರು, ಏನೂ ವರ್ಕ್ ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರು ನಮ್ಮ ಹತ್ರ ಬರ್ತಾರೆ. ಸೊ ಅವರು ತುಂಬ ಹೋಪ್ಲೆಸ್ ಕಂಡೀಷನಲ್ಲಿ ಬಂದಿರ್ತಾರೆ. ನಾವು ಅವರನ್ನು ನೋಡಿ ತಿರ್ಗಾ ಅವ್ರ ಸ್ಕ್ಯಾನಿಂಗ್ ಏನು ಬೇಕು, ಬೇರೆ ಟೆಸ್ಟ್ಗಳೇನು ಬೇಕು ಮಾಡಿ ಅವರನ್ನು ಸರ್ಜರಿಗೆ ವಿಧೇಯ ಮಾಡಿ ಅವ್ರದ್ದು ಆ ಗೆಡ್ಡೆ ತೆಗಿಯೋಕ್ಕಾಗಲ್ಲ ಅಂತ ಹೇಳಿರೋದು ಗೆಡ್ಡೆ ನಾವು ತೆಗೆದು ಆ ಪೇಷಂಟ್ ಈಗ 3 ವರ್ಷ ಆಯಿತು, ಚೆನ್ನಾಗಿದ್ದಾರೆ. ಇದು ಇನ್ನೊಂದು ಉದಾಹರಣೆ ನಾವು ಮಾಡ್ತಿರುವ ಕಾಂಪ್ಲೆಕ್ಸ್ ಸರ್ಜರೀಸ್ ಬಗ್ಗೆ ಹೇಳಬೇಕು ಅಂದರೆ. ಸೊ ಈ ಥರದ ಕಾಯಿಲೆಗಳು ನಾವು ದಿನ ನೋಡ್ತಿದ್ವಿ. ಇತ್ತೀಚೆಗೆ ನಮಗೆ ಲಿವರ್ ಟ್ರಾನ್ಸ್ಪ್ಲಾಂಟದು
ಲೈಸೆನ್ಸಿಂಗ್ ಕೂಡ ಸಿಕ್ಕಿದೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಸೊ ನಾವು ಸದ್ಯದಲ್ಲೇ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ಹೇಳ್ತಿರೋದು ನಮ್ಮ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸಲ್ಲಿ ನಮ್ಮ ಸರ್ಜಿಕಲ್ ಸೈಡಲ್ಲಿ ಇಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳುವಂಥ ಯಾವುದು ಸರ್ಜರಿಗಳು ಇಲ್ಲ. ಇನ್ಕ್ಲೂಡಿಂಗ್ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮ ಹಾಸ್ಪಿಟ್ಲಲ್ಲೇ ಮಾಡ್ಬೋದು. ಸೊ ಇಷ್ಟಿದೆ. ಇನ್ನು ಕೆಲವರು ದಾರಿ ತೋಚದೆ, ಏನು ಕ್ಲಿಯರ್ ಒಪಿನಿಯನ್ ಇಲ್ಲ, ಒಂದು ಹಾಸ್ಪಿಟ್ಲ್ ಹೋದರು ಸರ್ಜರಿ ಬೇಕು ಅಂತ ಹೇಳಿದರು, ಇನ್ನೊಂದು ಕಡೆ ಹೋದರು ಏನು ಬೇಡ ಮೆಡಿಸಿನ್ ಕೊಡ್ತೀನಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಅದರಲ್ಲಿ ನಾವು ಅವರಿಗೆ ಒಂದು ಕ್ಲಿಯರ್ ಆಗಿರೋ ಪಿಕ್ಚರ್ ಕೊಡಬೇಕು. ಕ್ಲಿಯರ್ ಆಗಿ ಪಿಕ್ಚರ್ ಕೊಡಬೇಕು, ಅದು ನಮ್ಮ ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಪ್ಲಸ್ ನಮ್ಮದು ಸಬ್ಜೆಕ್ಟ್ ಬಗ್ಗೆ ಸಾಲಿಡ್ ನಾಲೆಜ್ ಇರೋದರಿಂದ ಬರುತ್ತೆ. ಸೊ ಇವರಿಗೆ ನಾವು ಕ್ಲಿಯರ್ ಕಟ್ ಒಂದು ಅಡ್ವೈಸ್, ಇದಕ್ಕೆ ಹಿಂಗೆ ಮಾಡಬೇಕು. ಮುಖ್ಯವಾಗಿ ಒಂದು 90% ಸಿಚುವೇಷನಲ್ಲೂ ಈ ಥರ ಬರೋ ಪೇಷಂಟಿಗೆ ನಮಗೆ ಕರೆಕ್ಟಾಗಿರೋ ಮಾರ್ಗದರ್ಶನ ಕೊಡೋಕ್ಕಾಗತ್ತೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಇನ್ಸ್ಟ್ರುಮೆಂಟೇಷನ್ಸು ಇದೆ. ಸದ್ಯದಲ್ಲೇ ರೋಬೋಟಿಕ್ಸ್ ಕೂಡ ನಾವು ತರ್ತೀವಿ. ಈಗ ಇರೋದ್ರಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾ ಅಂತ ಇದೆ. ಈಗ ನಾನು ಹೇಳಿದೆ ಕಾಂಪ್ಲಿಕೇಟೆಡ್ ಗಾಲ್ ಬ್ಲ್ಯಾಡರ್ ಸರ್ಜರೀಸ್ ಬಗ್ಗೆ, ಅಲ್ಲಿ ಪಿತ್ತದ ನಾಳ ಐಡೆಂಟಿಫೈ ಮಾಡೋದು ಅನ್ನೋದು ಇಂಪಾರ್ಟೆಂಟ್. ಪಿತ್ತದ ನಾಳ ಇಂಪಾರ್ಟೆಂಟ್ ಆರ್ಗನ್, ಅದಕ್ಕೆ ಏಟಾಗದಂಗೆ ನೋಡ್ಕೋಬೇಕು ಅಂದರೆ ಅದು ಕರೆಕ್ಟಾಗಿ ಐಡೆಂಟಿಫೈ ಆಗಬೇಕು. ಈಗ ಕಾಂಪ್ಲಿಕೇಟೆಡ್ ಡಿಸೀಸ್ ಬರುವಾಗ ಈ ಐಡೆಂಟಿಫಿಕೇಷನ್ ಈಸಿ ಅಲ್ಲ. ಅದರಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾದಲ್ಲಿ ICG ಅಂತ ಒಂದು ಡೈ ಇಂಜೆಕ್ಟ್ ಪೇಷಂಟಿಗೆ ಮಾಡಿ ಆ ಇನ್ಫ್ರಾರೆಡ್ ಕ್ಯಾಮ್ರಾದಲ್ಲಿ ನೋಡಿದರೆ ಈ ಪಿತ್ತದ ನಾಳ ಹಸಿರಾಗಿ ಕಾಣುತ್ತೆ. ಹಸಿರಾಗಿ ಕಂಡಿರೋದು ನಾವು ನೋಡಿ ಅದು ಸೇಫ್ ಗಾರ್ಡ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇನ್ಸ್ಟ್ರುಮೆಂಟೇಷನ್ ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಮಾಡರ್ನ್ ಎಕ್ವಿಪ್ಮೆಂಟ್ಸು ಮಣಿಪಾಲ್ ಹಾಸ್ಪಿಟಲ್ ಮೈಸೂರು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಸೈಡಲ್ಲಿ ಇದೆ. ನಮಸ್ಕಾರ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.